ಹಾಯ್ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ. ಎಲೆಕ್ಟ್ರಾನಿಕ್ಸ್ ಸಫಾರಿ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ ನಲ್ಲಿ ತುಂಬಾನೇ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋ ಹಾಗೆ ಬಿಗ್ನರ್ಸ್ ಫ್ರೆಂಡ್ಲಿ ಕಾನ್ಸೆಪ್ಟ್ ಆಗಿರೋ ವೋಲ್ಟೇಜ್, ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ಈ ಕಾನ್ಸೆಪ್ಟ್ ನ ಹೇಗೆ ನೆನ್ಪಿಟ್ಕೊಳ್ಬೇಕು, ಈಸಿಯಾದ ಟ್ರಿಕ್ಗಳೇನು, ಇಂಟರ್ವ್ಯೂ ಅಲ್ಲಿ ಈ ಕಾನ್ಸೆಪ್ಟ್ಸ್ ಮೇಲೆ ಏನೆಲ್ಲ ಕ್ವಶನ್ಸ್ ಕೇಳ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಈ ವಿಡಿಯೋಲಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದು ವೋಲ್ಟೇಜ್. ವೋಲ್ಟೇಜ್ ಅಂದ್ರೆ ಒಂದು ಎಲೆಕ್ಟ್ರಿಕಲ್ ಪ್ರೆಷರ್ ಅಂತ. ಇದು ಏನ್ ಮಾಡುತ್ತಪ್ಪ, ಇದ್ರ ಫಂಕ್ಷನಾಲಿಟಿ ಏನು ಅಂದ್ರೆ ಇದು ಕರೆಂಟ್ ಅಂದ್ರೆ ಎಲೆಕ್ಟ್ರಾನ್ಸ್ ನ ಪುಷ್ ಮಾಡೋ ಕೆಲಸನ ಮಾಡುತ್ತೆ. ಒಂದ್ ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಾನ್ ನ ಪುಷ್ ಮಾಡೋ ಕೆಲಸ ಮಾಡೋದೇ ವೋಲ್ಟೇಜ್. ಅದನ್ನೇ ನಾವು ವೋಲ್ಟೇಜ್ ಅಂತ ಕರಿತೀವಿ. ಇನ್ನು ವೋಲ್ಟೇಜ್ ನ SI ಯೂನಿಟ್ ಏನು ಅಂದ್ರೆ ವೋಲ್ಟ್ಸ್. ನಾವು ವೋಲ್ಟ್ಸ್ ಅಲ್ಲಿ ವೋಲ್ಟೇಜ್ ನ ಮೆಜರ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಕರೆಂಟ್. ಎಲೆಕ್ಟ್ರಾನ್ಸ್ ವೈರ್ ಅಲ್ಲಿ ಫ್ಲೋ ಆಗೋದನ್ನೇ ನಾವು ಕರೆಂಟ್ ಅಂತ ಕರಿತೀವಿ. ಕರೆಂಟ್ ಅಂದ್ರೆ ನೀವು ಫ್ಲೋ ಅಂತ ಕೂಡ ನೆನ್ಪಿಟ್ಕೋಬಹುದು. ಇನ್ನು ಕರೆಂಟ್ ನ SI ಯೂನಿಟ್ ಏನಪ್ಪಾ ಅಂದ್ರೆ ಆಂಪಿಯರ್. ಆಂಪಿಯರ್ ಥ್ರೂ ನಾವು ಕರೆಂಟ್ ನ ಮೆಜರ್ ಮಾಡ್ತೀವಿ. ಇನ್ನು ಥರ್ಡ್ ಒನ್ ಬಂದು ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದ್ರೆ ಇದು ಏನ್ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತಿರುತ್ತಲ್ಲ ವೈರ್ ಅಲ್ಲಿ, ಅದನ್ನ ಅಪೋಸ್ ಮಾಡೋ ಕೆಲಸನ ಮಾಡುತ್ತೆ. ಅಪೋಸಿಷನ್ ಆಫ್ ಫ್ಲೋ ಆಫ್ ಕರೆಂಟ್ ಅಂದ್ರೆ ಫ್ಲೋ ಆಗ್ತಿರೋ ಎಲೆಕ್ಟ್ರಾನ್ಸ್ ನ ಅಪೋಸ್ ಮಾಡೋದೇ ರೆಸಿಸ್ಟೆನ್ಸ್ ಅಂತ ಅರ್ಥ. ಇನ್ನು SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಏನಪ್ಪಾ ಅಂದ್ರೆ ಓಮ್ಸ್. ಈ ವಿಡಿಯೋ ಮೂಲಕ ನೀವು ಕಂಪ್ಲೀಟ್ ಆಗಿ ವೋಲ್ಟೇಜ್, ರೆಸಿಸ್ಟೆನ್ಸ್ ಮತ್ತೆ ಕರೆಂಟ್ ನ ಕಾನ್ಸೆಪ್ಟ್ಸ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ, ಇಲ್ಲಿ ಬಂದು ಗ್ರೀನ್ ಕಲರ್ ಡ್ರೆಸ್ ಹಾಕಿರೋ ಮನುಷ್ಯ ವೋಲ್ಟೇಜ್. ಇನ್ನು ಆರೆಂಜ್ ಕಲರ್ ಡ್ರೆಸ್ ಹಾಕಿರೋದು ಇದು ಎಲೆಕ್ಟ್ರಾನ್ಗಳು. ಇನ್ನು ಬ್ರೌನ್ ಕಲರ್ ಡ್ರೆಸ್ ಹಾಕಿರೋ ಮನುಷ್ಯ ಬಂದು ರೆಸಿಸ್ಟೆನ್ಸ್ ಅಂತ. ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ವೋಲ್ಟೇಜ್ ಪುಷ್ ಮಾಡ್ತಾ ಇದೆ ಎಲೆಕ್ಟ್ರಾನ್ಸ್ ನ. ವೋಲ್ಟೇಜ್ ಮೇನ್ ಫಂಕ್ಷನಾಲಿಟಿನೇ ಪುಷ್ ಮಾಡೋದು. ಇನ್ನು ಕರೆಂಟ್ ಅದು ಜಸ್ಟ್ ಎಲೆಕ್ಟ್ರಾನ್ಸ್ ನ ಫ್ಲೋ ಆಗಕ್ ಬಿಡುತ್ತೆ. ಅದನ್ನ ನಾವು ಕರೆಂಟ್ ಅಂತ ಕರಿತೀವಿ. ಇನ್ ರೆಸಿಸ್ಟೆನ್ಸ್ ಬಂದು ರೆಸಿಸ್ಟೆನ್ಸ್ ಕಂಟ್ರೋಲ್ ಮಾಡುತ್ತೆ ಫ್ಲೋ ಆಫ್ ಕರೆಂಟ್ ನ. ಫ್ಲೋ ಆಫ್ ಕರೆಂಟ್ ಆರ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಕೂಡ ಹೇಳ್ಬೋದು. ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಿದೆ. ಇದನ್ನೇ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ವೋಲ್ಟೇಜ್ ಅಂದ್ರೆ ಪುಷ್, ಕರೆಂಟ್ ಅಂದ್ರೆ ಫ್ಲೋ, ರೆಸಿಸ್ಟೆನ್ಸ್ ಅಂದ್ರೆ ಕಂಟ್ರೋಲ್. ಈ 3 ವರ್ಡ್ಸ್ ಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಇಂಟರ್ವ್ಯೂ ಅಲ್ಲಿ ಆರಾಮಾಗಿ ಆನ್ಸರ್ ಮಾಡ್ಬೋದು. ಇನ್ನು ಈ ವೋಲ್ಟೇಜ್, ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ನ ರಿಲೇಶನ್ಶಿಪ್ ನೇ ನಾವು ಓಮ್ಸ್ ಲಾ ಅಂತ ಕರಿತೀವಿ. ಓಮ್ಸ್ ಲಾ ಅಂದ್ರೆ ವೋಲ್ಟೇಜ್ ಇಸ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಅಂತ ಅರ್ಥ. ಇವು ಬಂದು ಒಂದಷ್ಟು ಇಂಟರ್ವ್ಯೂಗೆ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಗಳು. ವೋಲ್ಟೇಜ್ ಮತ್ತೆ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಮೇಲೆ ಏನೆಲ್ಲ ಕೇಳಬಹುದು ಅಂತ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಇಂಟರ್ವ್ಯೂ ಟೈಮ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗಬಹುದು. ಇನ್ನು ಇವುಗಳ ಆನ್ಸರ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಮೆಂಟ್ ಮಾಡಿ ಆನ್ಸರ್ನ ಕಳ್ಸ್ಕೊಡ್ತೀನಿ. ಇದೇ ರೀತಿ ಮತ್ತಷ್ಟು ಎಲೆಕ್ಟ್ರಾನಿಕ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.